ಸಾರ್ವಜನಿಕ ವಲಯದಲ್ಲಿ ಬಹಳ ಸಿಟ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಹನೂರ್ನಲ್ಲಂತೂ ಅರಣ್ಯಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಜ್ವಾಲಾಗ್ನಿಯನ್ನೇ ಗಮನಿಸ್ತಾ ಇದೆ. ಹನೂರು ಪೊಲೀಸ್ ಠಾಣೆಯ ಎದುರು ಇವತ್ತೂ ಕೂಡ ಜನ ಜಮಾವಣೆಯಾಗಿ ಪ್ರತಿಭಟಿಸೋದು, ಅವ್ರು ಯಾರು ಗುಂಡಿಕ್ತಾರೋ ನಮ್ಗೆ ಕೈ ಕೊಡಿ ಅನ್ನುವಂತ ಸಿಟ್ಟು, ಇದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಕ್ತ ಆಗ್ತಾ ಇದೆ. ಪೊಲೀಸ್ ಠಾಣೆಯ ಬಳಿ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ದೊಡ್ಡ ಹೈಡ್ರಾಮಾ ಉಂಟಾಗಿದೆ. ನ್ಯಾಯ ಬೇಕು ಅಂತ ಘೋಷಣೆ ಕೂಗ್ತಾ ಇದ್ದಾರೆ ಗ್ರಾಮಸ್ಥರು. ಕ್ಷಣ ಕ್ಷಣಕ್ಕೂ ಕೂಡ ಪ್ರತಿಭಟನೆಯ ಜ್ವಾಲೆ ಹೆಚ್ಚಾಗ್ತಾ ಇದೆ. ಪೊಲೀಸರ ಜೊತೆ ವಾಗ್ವಾದ ಹೆಚ್ಚಿದೆ. ಠಾಣೆ ಬಳಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಪ್ರತಿಭಟನಾ ನಿರತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸ್ ಟೀಮ್ ಹರಸಾಹಸ ಪಡ್ತಾ ಇದೆ. ಮೇಲ್ನೋಟಕ್ಕೆ ಇಲ್ಲಿ ಅರಣ್ಯಾಧಿಕಾರಿಗಳ ಸ್ಪಷ್ಟ ಲೋಪ ಕಂಡು ಬರ್ತಾ ಇದೆ. ಇಲ್ಲಿ ತನಕನೂ ಕೂಡ ಅಕಸ್ಮಾತ್ ಆಯ್ತು ಅವ್ರು ಬೇಟೆಗಾರರೇ ಆಗಿರಲಿ, ಗುಂಡಿಕ್ಕಿ ಕೊಲ್ಲುವಂಥ ಅನಿವಾರ್ಯತೆ ಏನಿತ್ತು? ಇವ್ರ ಮೇಲೆ ಏನಾದರೂ ಅಟ್ಯಾಕ್ ಆಗಿರೋದು, ಅವ್ರೇನಾದರೂ ಮಾಂಸ ತೆಗೆದುಕೊಂಡು ಹೋಗ್ತಿರೋದು, ಅವ್ರೇನಾದ್ರು ಬಂದೂಕು ನಾಡಾ ಪಿಸ್ತೂಲ್, ಇದು ಯಾವುದಕ್ಕೂ ಸರಿಯಾಗಿ ಪುರಾವೆನೇ ಇಲ್ಲ ಇವ್ರ ಹತ್ರ. ಅಲ್ಲಿ ಪ್ರತಿಭಟನಾಕಾರರು ಮಾಡ್ತಾ ಇರುವಂಥ ಆರೋಪ ಏನು ಅಂತ ಅಂದರೆ ಇವ್ರ ಮೇಲೆ ಅಟ್ಯಾಕ್ ಆಯಿತು ಅಂತಲ್ಲ, ಮುಂದೆ ನಿಲ್ಸ್ಕೊಂಡೆ ಹೊಡೆದಿಯಾರು ಇವರಿಗೆ, ಮುಂದೆ ನಿಲ್ಸ್ಕೊಂಡೆ ಹೊಡೆದಿದ್ದಾರೆ, ಪ್ಲಾನ್ ಮಾಡಿ ಕೊಂದಿದ್ದಾರೆ, ಈ ರೀತಿ ಅಂತ ಆರೋಪವನ್ನ ಮಾಡಲಾಗ್ತದೆ. ಹೇಗೆ ನಾನು ಮೊದಲೇ ಹೇಳಿದಾಗೆ ಅದಕ್ಕೆ ಪುಷ್ಟೀಕರಿಸುವಂತೆ ಇವ್ರ ಬಳಿ ಯಾವುದು ಕೂಡ ಇನ್ನೂ ಸರಿಯಾಗಿ ಅರಣ್ಯ ಇಲಾಖೆ ಪ್ರೊಡ್ಯೂಸ್ ಮಾಡಿಲ್ಲ. ಇವ್ರು ನಿಜಕ್ಕೂ ಇವ್ರ ಮೇಲೆ ಏನಾದ್ರು ಅಟ್ಯಾಕ್ ಮಾಡೋಕೆ ನೋಡಿರೋದು ಮತ್ತೊಂದು ಈ ವಿಚಾರವಾಗಿ. ಆ ಕಾರಣಕ್ಕಾಗಿಯೇ ಈ ಪ್ರತಿಭಟನೆ, ಈ ಆಕ್ರೋಶ ಬಹಳ ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ವಿರುದ್ಧವಾಗಿ ಬಹಳ ಸಿಟ್ಟಿತ್ತು. ಆ ಸಿಟ್ಟು ಈಗ ಜ್ವಾಲಾಗ್ನಿ ರೂಪದಲ್ಲಿ ಕಂಡು ಬರ್ತಾ ಇದೆ ಆ ಭಾಗದಲ್ಲಿ. ದಿಲೀಪ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿಲೀಪ್, ಮಧ್ಯಾಹ್ನ ಆಗ್ತಾ ಇದ್ರು ಕೂಡ ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಈ ಸಿಟ್ಟು ಇನ್ನೂ ಹೆಚ್ಚಾಗಿ ಪೊಲೀಸರು ಹಾಗೆ ಅರಣ್ಯ ಇಲಾಖೆ ವಿರುದ್ಧ ವ್ಯಕ್ತ ಆಗ್ತಾ ಇದೆ ಅನ್ನೋದನ್ನ ನಾವು ಕೇಳ್ಪಡ್ತಾ ಇದ್ದೀವಿ. ಸ್ಥಳದಲ್ಲಿ ನಿಮ್ ಗಮನಕ್ಕೆ ಬರ್ತಾ ಇರುವಂತದ್ದು ಏನು ದಿಲೀಪ್? ಓವರ್ ಟು ಯು. ಖಂಡಿತವಾಗೂ ಮಲ್ತೇಶ್, ಏನು ಅಂತಂದರೆ ಹನೂರು ಭಾಗ ಅಂತಂದರೆ ಹೇಳಿ ಕೇಳಿ ಇದು ಅರಣ್ಯ ಪ್ರದೇಶ ಇರುವಂಥದ್ದು, ಕಾಡಂಚಿನ ಪ್ರದೇಶ ಇರುವಂಥ ತಾಲೂಕಾಗಿರುವಂಥದ್ದು. ಇಲ್ಲಿ ಸುತ್ತಲೂ ಅರಣ್ಯ ಇರುವಂಥದ್ದು. ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡಿದ್ರೆ ಇಲ್ಲಿನ ವಾತಾವರಣ ವಿಭಿನ್ನವಾಗಿರುವಂಥದ್ದು. ಸುತ್ತಲೂ ಅರಣ್ಯ ಇದೆ, ವನ್ಯಜೀವಿಗಳಿದೆ, ಹುಲಿಗಳಿದೆ, ಆನೆಗಳಿದೆ, ಇಂಥ ಪ್ರಾಣಿಗಳಿದೆ. ನಿರಂತರವಾಗಿ ಇಲ್ಲಿ ದಾಳಿಗಳಾಗ್ತಾ ಇದೆ. ಜೊತೆಗೆ ಬೇಟೆಗಳು ಕೂಡ ನಡೀತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀವಿ. ಅದರ ವಿರುದ್ಧ ಕೂಡ ಕ್ರಮ ಆಗ್ತಾ ಇದೆ. ಆದರೆ ಈಗ ಬೇಟೆಗೆ ಹೋಗಿದ್ರು ಅನ್ನುವಂಥ ಆರೋಪದಲ್ಲಿ ಏಕಾಏಕಿ ಅವರನ್ನು ಕೊಲ್ಲುವಂಥ ರೀತಿ ಮಾಡಬೇಕಾಗಿದ್ದ ಪರಿಸ್ಥಿತಿ ಏನಿತ್ತು ಅನ್ನುವಂಥದ್ದು ಇವರು ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಸಹಜವಾಗಿ ನಾವು ಅರಣ್ಯದ ಪ್ರಾಣಿಗಳು ಬಂದಂಥ ಸಂದರ್ಭದಲ್ಲಿ ನಾವು ಸಹಕಾರ ಕೊಡ್ತೇವೆ, ಜೊತೆಗೆ ಆ ಪೊಲೀಸರು ಆಗಿರ್ಬೋದು, ಅರಣ್ಯಾಧಿಕಾರಿಗಳ ಜೊತೆ ನಾವು ಸಹಕಾರ ಕೊಡ್ತೇವೆ. ಆದರೆ ಕೇವಲ ನಾವು ದನ ಮೇಯಿಸಲಿಕ್ಕೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸುಳ್ಳು ಆರೋಪ ಮಾಡಿ ನಮ್ಮನ್ನು ಕೊಲೆ ಮಾಡುವಂಥ ಹಂತಕ್ಕೆ ಹೋಗಿರುವಂಥದ್ದು. ಈ ಒಂದು ವಿಚಾರವನ್ನು ಇಟ್ಕೊಂಡು ಈಗ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಯಾಕಂದರೆ ನಮ್ಮ ವಿರುದ್ಧ ಫೇಕ್ ಎನ್ಕೌಂಟರ್ಗಳಾಗಿದೆ. ಇದು ಕೇವಲ ಇದು ಮೊದಲನೇ ಬಾರಿ ಅಲ್ಲ, ನಿರಂತರವಾಗಿ ಈ ಹಿಂದೆ ಕೂಡ ಇದೇ ರೀತಿಯಾದಂಥ ಪ್ರಕರಣಗಳು ಹಲವು ಪ್ರಕರಣಗಳು ನಡೆದಿತ್ತು. ಈಗ ಮತ್ತೆ ಅದೇ ರೀತಿಯಾದಂಥ ಪ್ರಕರಣ ಮರುಕಳಿಸಿದೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಆರೋಪ ಆಗಿರುವಂಥದ್ದು. ಯಾಕಂದರೆ ಈ ಒಂದು ವಿಚಾರವಾಗಿ ಅರಣ್ಯಾಧಿಕಾರಿಗಳಾಗಿರ್ಬೋದು, ಅರಣ್ಯ ಸಚಿವರಾಗಿರ್ಬೋದು ಹನೂರಿಗೆ ಬಂದಿಲ್ಲ. ಇಲ್ಲಿ ಪ್ರಾಣಿಗಳು ಸತ್ತಂಥ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು, ಅರಣ್ಯ ಸಚಿವರುಗಳು ಬರ್ತಾರೆ. ಇಲ್ಲಿ ಮನುಷ್ಯನ ಪ್ರಾಣ ಹೋಗಿದೆ, ಮನುಷ್ಯನ ಪ್ರಾಣ ಹೋದ್ರೂ ಕೂಡ ಬೆಲೆ ಇಲ್ವಾ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿದೆ. ಈ ಕಾರಣದಿಂದಾಗಿ ಅರಣ್ಯ ಸಚಿವರು ಇಲ್ಲಿಗೆ ಬರಬೇಕು, ಜೊತೆಗೆ ಪರಿಹಾರ ಕೊಡಬೇಕು, ಅಮಾನತ್ನಲ್ಲಿ ಇಡಬೇಕು ಅವ್ರನ್ನ, ಅರಣ್ಯಾಧಿಕಾರಿಗಳನ್ನ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಆಕ್ರೋಶ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನಿದೆ ಬೇಡಿಕೆ ಅನ್ನುವಂಥದ್ದು? ಸರ್, ಬೇಡಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಹನೂರು ತಾಲೂಕು ಬಂದು ಕಾಡಂಚಿನ ಪ್ರದೇಶ. ಎಲ್ಲ ಸುತ್ತಮುತ್ತ ಹಳ್ಳಿಗಳಿರೋದು ಕಾಡ ಅಂಚಿನಲ್ಲೇ ಇರೋದು. ಸಾಮಾನ್ಯವಾಗಿ ಇಲ್ಲಿ ಈ ವರ್ಷ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದೆ. ಜಾನುವಾರುಗಳನ್ನು ಕಾಡುಗಳ ಮಾಮೂಲಿ ಯಥಾಸ್ಥಿತಿಯಾಗಿ ಕಾಡುಗಳಿಗೆ ಮೇಯ್ಸಕ್ಕೆ ಬಿಡ್ತಾರೆ. ಕೆಲವರು ಹೊಡ್ಕೊಂಡು ಹೋಗ್ತಾರೆ, ಮೇಯ್ಸಕ್ಕೆ ಹೊಡ್ಕೊಂಡು ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಈಗ ಕಳೆದ ಒಂದು 6 ತಿಂಗಳ ಹಿಂದ್ಗಡೆ ವಿಷ ಪ್ರಸಾರ ಮಾಡಿದರು ಹುಲಿಗೆ ಅಂತ. ಇಡೀ ಸರ್ಕಾರದ ಸಚಿವರುಗಳೆಲ್ಲ ಬಂದಿದ್ದರು, ಉನ್ನತ ಮಟ್ಟದ ಅಧಿಕಾರಿಗಳೆಲ್ಲ ಬಂದಿದ್ದರು. ಅಂದರೆ ಅವರ ಅರಣ್ಯ ಸಂಬಂಧಪಟ್ಟಂಗೆ ಪ್ರಾಣಿಗಳಿಗೆ ಬೆಲೆ ಇದೆ, ಜೀವಗಳಿಗೆ ಬೆಲೆ ಇದೆ. ಆದರೆ ಇಲ್ಲಿ ಮನುಷ್ಯನಿಗೆ ಬೆಲೆ ಇಲ್ಲ, ಆಯಿತಾ? ಅವರು ಯಾವುದೇ ರೀತಿಯಂಥ ಕಾನೂನು ಚೌಕಟ್ಟಿನಲ್ಲಿ ಅವ್ರು ಮಾಡ್ಬೋದಿತ್ತು. ಮಾಡೋದು ಅಂತಂದ್ರು ಮಂಡಿಗಾಲಿಂದ ಕೆಳಗಡೆ ಶೂಟೌಟ್ ಮಾಡ್ಬೋದಿತ್ತು. ಬಟ್ ಆದರೆ ನೇರವಾಗಿ ಅವರನ್ನು ಇದು ಪ್ರೀ ಪ್ಲ್ಯಾನ್ ಮರ್ಡರ್ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಯಾಕಂತಂದರೆ ತಕ್ಷಣ ಅವರಿಗೆ ಮೇಲಧಿಕಾರಿಗಳಿಂದ ಯಾವುದೇ ರೀತಿಯಾದಂತಹ ಅಷ್ಟು ಪರ್ಮಿಷನ್ ಅಷ್ಟು ಬೇಗ ಸಿಗೋಕ್ಕೆ ಚಾನ್ಸೇ ಇಲ್ಲ. ಹೇಳಬೇಕು ಅಂದರೆ ತಕ್ಷಣ ಸಿಗಬೇಕಾದ ಪರ್ಮಿಷನ್ ಅಷ್ಟು ಬೇಗ ಸಿಕ್ಕಲ್ಲ. ಸಿಕ್ಕಿದ್ರೂ ಕೂಡ ಅವರು ಕಾಲಿಗೆ ಹೊಡಿಬೇಕಾಗಿತ್ತು. ಅಂಥದ್ರಲ್ಲಿ ಪರ್ಮಿಷನ್ ಸಿಕ್ಕಿತ್ತು,
ಪರ್ಮಿಷನ್ ಸಿಕ್ಕಿ ಹೊಡೆದಿದ್ದಾರೆ ಅಂತಂದರೆ ಅವ್ರು ಅದಕ್ಕೆ ಮುಂಚೆನೇ ಅವ್ರಿಗೆ ಮಾಹಿತಿ ಕೊಡ್ಬೋದಿತ್ತು, ಎಚ್ಚರಿಕೆ ಕೊಡ್ಬೋದಿತ್ತು. ಬಟ್ ಆದರೂ ಪರ್ಮಿಷನ್ ಸಿಕ್ಕಿದ ಮೇಲೆ ಇವರು ಡೈರೆಕ್ಟಾಗಿ ಶೂಟ್ ಮಾಡಿದ್ದಾರೆ ಅಂತಂದರೆ ಇದು ಪ್ರೀ ಪ್ಲ್ಯಾನ್ಡ್ ಅಂತ ಮರ್ಡರ್ ಅಂತ ನಾವು ನಮ್ಮ ಕನ್ನಡಿಗರ ವಿಜಯ ಸೇನೆಯಿಂದ ಖಂಡಿಸ್ತಾ ಇದ್ದೇವೆ. ಹಾಗೂ ಅವ್ರಿಗೆ ಏನು ಮೃತ ಕುಟುಂಬಕ್ಕೆ 2 ಕೋಟಿ ಅವ್ರಿಗೆ ನೆರವನ್ನು ಕೊಡಬೇಕು, ಜೊತೆಗೆ ಅವರ ಮನೆಗಳಿಗೆ ಸರ್ಕಾರಿ ಕೆಲಸವನ್ನು ನೀಡಬೇಕಾಗಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಆಗ್ರಹಿಸ್ತಾ ಇದೆ ಸರ್. ನಿಮ್ಮ ಡಿಮ್ಯಾಂಡ್ ಏನಿರೋದು ಅಂತ ಸರ್, ತಮಿಳ್ನಾಡಲ್ಲಿ ಹೆಂಗೆ ಕೊರೋನಾ ಟೈಮಲ್ಲಿ ಎನ್ಕೌಂಟ್ರ್ ಮಾಡಿದ್ರು ಸರ್ ಪೊಲೀಸ್ನವರು, ಅವ್ರಿಗೆ ಮರಣ ದಂಡನೆ ಆಯ್ತಲ್ಲ ಸರ್, ಅದೇ ರೀತಿ ನನ್ನ ಮಕ್ಕಳಿಗೆ ಮರಣ ದಂಡನೆ ಆಗಲೇಬೇಕು ಸರ್. ಅದೇ ರೀತಿ ಸರ್ ಅದೇ ರೀತಿ ಇವಾಗ ಇವ್ರು ಫಾರೆಸ್ಟ್ನವ್ರು ಸತ್ತೋಗ್ಬಿಟ್ರೆ ಅವ್ರ ಹೆಡ್ತಿರ್ಗೆ ಸಂಬಳ ಇದು ಕೆಲಸ ಎಲ್ಲ ಬರ್ತದೆ ಸರ್. ಅಷ್ಟು ದುಡ್ಡು ಕಾಸು ಅಂತ ಸರ್ಕಾರ ಕೊಡ್ತದೆ ಸರ್. ರೈತ ಒಬ್ಬ ಸತ್ತೋಗ್ಬಿಟ್ಟಾನೆ ಸರ್. ಇವಾಗ ನಮ್ಮ ಸ್ಥಿತಿ ಬರಗಾಲ, ನಮ್ಮ ಕ್ಷೇತ್ರ ಬಂದು ಬರಗಾಲ, 1 ರೂಪಾಯಿಗೂ ಕಷ್ಟ ಇದೆ. ಇಲ್ಲಿಂದ ಹೊಲಸೆ ಹೋಯ್ತಾರೆ ಸರ್. ದನ ನೀರು ಕುಡಿಸ್ಕೊಂಡು ಹೋಗಿ ಇವ್ರು ಎನ್ಕೌಂಟರ್ ಮಾಡ್ಬಿಟ್ರ ಯಾವ ಲೆಕ್ಕನ ಸರ್? ಇವ್ರಿಗೆ ಒಂದು ಕಾನೂನು, ನಮಗೆ ಒಂದು ಕಾನೂನು, ರೈತರಿಗೆ ಒಂದು ಕಾನೂನು, ಅವ್ರಿಗೆ ಒಂದು ಕಾನೂನು ಸರ್. ನಾವಿದ್ರೆ ಸರ್ ಸರ್ಕಾರ ಈಗ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಪರಿಹಾರ ಯಾರು ಬೇಕು ಸರ್? ಅಂತವ್ರಿಗೆ ಮರಣ ದಂಡನೆ ಕೊಡ್ಬೇಕು ಸರ್. ಪರಿಹಾರ ದುಡ್ಡು ಎಲ್ಲಿ ತಲೆ ಮೇಲೆ ಸುರ್ಕೊಂಡು ಹೋದ್ರ ಮರಣ ದಂಡನೆ ಕೊಡ್ಬೇಕು ಸರ್ ಅವ್ರಿಗೆ. ತಮಿಳ್ನಾಡು ಸರ್ಕಾರ ಹೆಂಗೆ ಮರಣ ದಂಡನೆ ಕೊಡು ಸರ್, ಅದೇ ರೀತಿ ಮರಣ ದಂಡನೆ ಮಾಡಲೇಬೇಕು ಸರ್ ಅವ್ರಿಗೆ. ಮತ್ತೆ ಇವಿಷ್ಟು ಪ್ರತಿಭಟನಾಕಾರಗಳ ಮಾತುಗಳಾಗಿರುವಂಥದ್ದು, ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಮರಣ ದಂಡನೆ ಆಗಬೇಕು ಅನ್ನುವಂಥದ್ದು. ಜೊತೆಗೆ ಆ ಪ್ರಾಣಿಗಳ ಸತ್ತಂತ ಸಂದರ್ಭದಲ್ಲಿ ಅದಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ಮನುಷ್ಯನ ಜೀವ ಹೋಗಿದೆ, ಮನುಷ್ಯನ ಜೀವ ಹೋದ್ರೂ ಕೂಡ ಅಧಿಕಾರಿಗಳು ಬರಲ್ಲ, ಸಚಿವರು ಬರಲ್ಲ ಈ ಸ್ಥಳಕ್ಕೆ ಅಂದ್ರೆ ಏನು ಅನ್ನುವಂಥದ್ದು, ಅರ್ಥ ಏನಿದೆ ಅನ್ನುವಂಥದ್ದು ಇವರ ಪ್ರಶ್ನೆಗಳಾಗಿರುವಂಥದ್ದು. ದಿಲೀಪ್ ಜಸ್ಟ್ ಹೋಲ್ಡ್ ಅಂತ ಅಂದ್ರೆ ಈ ತಮಿಳುನಾಡಲ್ಲಿ ಹಿಂದೆ ಲಾಕಪ್ ಡೆತ್ ಆದಂತಹ ಸಂದರ್ಭದಲ್ಲಿ 2019-20 ಸಂದರ್ಭದಲ್ಲಿ ಮೊನ್ನೆ ಅದರ ವರ್ಡಿಕ್ಟ್ ಬಂತಲ್ಲ, ಅವರಿಗೆಲ್ಲ ಮರಣದಂಡನೆ, ಆ ರೀತಿಯ ಅಂತ ಶಿಕ್ಷೆ. ಆದ್ರೆ ರೈತರ ಸಿಟ್ಟು ಆ ಮಟ್ಟಿಗಿದೆ. ಆಮೇಲೆ ವಾಸ್ತವದಲ್ಲಿ ಅವ್ರು ಕೇಳ್ತಾ ಇರುವಂತಹ ಕೆಲ ಪ್ರಶ್ನೆಗಳು ಕೂಡ ಈಗ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದಂತಹ ರೀತಿಯಾಗಿನೇ ಇದೆ. ರಾಮ್ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಮೈಸೂರಿನಲ್ಲಿ ಅವರು ಈ ಶವಾಗಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಕೂಡ ಬಹಳ ಎಲ್ಲ ಸಿಟ್ಟು ಮತ್ತೊಂದು ನಿನ್ನೆಯಿಂದನೂ ಕೂಡ ನಾವು ಗಮನಿಸ್ತಾ ಇದ್ವಿ. ಇವತ್ತು ಏನಾಗ್ತಾ ಇದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ ರಾಮ್, ಓವರ್ ಟು ಯು ರಾಮ್. ಅಲ್ಲಿನ ಸನ್ನಿವೇಶ ಹೇಗಿದೆ ರಾಮ್ ಈಗ? ಮಲ್ತೇಶ್, ಘಟನೆಯಲ್ಲಿ ಮೃತಪಟ್ಟಂತಹ 3 ಮೃತದೇಹಗಳು ಈಗಲೂ ಸಹ ಮೈಸೂರಿನ KR ಆಸ್ಪತ್ರೆಯ ಶವಾಗಾರದಲ್ಲಿದೆ. ಡೇವಿಡ್ ಕುಮಾರ್, ಆಂಟೋನಿ, ಪೀಟರ್ 3 ಒಂದು ಮರಣೋತ್ತರ ಪರೀಕ್ಷೆಗೆ ಅವರ ಸಂಬಂಧಿಕರು ಸುತಾರಾಮ್ ಒಪ್ತಾ ಇಲ್ಲ. ನಾನೀಗ ಆ ಶವಾಗಾರದ ಚಿತ್ರಗಳನ್ನು ತೋರಿಸ್ತೇನೆ. ನೀವು ನೋಡ್ತಾ ಇರ್ಬೋದು, ನಿನ್ನೆ ರಾತ್ರಿಯಿಂದಲೂ ಸಹ ಸಂಬಂಧಿಕರು ಈ ಒಂದು ಮೃತದೇಹವನ್ನು ನೋಡಬೇಕು ಅಂತೇಳಿ ಶವಾಗಾರದ ಬಳಿ ಬಂದಿದ್ರು. ಸೊ ಇವಾಗಲೂ ಸಹ ಅವ್ರು ಹೇಳ್ತಾ ಇರುವಂಥದ್ದು ಮರಣೋತ್ತರ ಪರೀಕ್ಷೆಗೆ ನಾವು ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ. ಈಗಾಗಲೇ 3 ತಹಸೀಲ್ದಾರನ ಇದಕ್ಕೆ ನೇಮಕ ಮಾಡಲಾಗಿದೆ. ಬಸವರಾಜ್, ಗಿರಿಜಾ ಮತ್ತು ನಯನ ಅಂತೇಳಿ ಕೊಳ್ಳೇಗಾಲ ಮತ್ತು ಚಾಮರಾಜನಗರ, ಯಳಂದೂರು ತಹಸೀಲ್ದಾರ್ಗಳು ಒಂದೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಬಂದು ಆ ಒಂದು ಏನು ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸ್ಬೇಕು ಅಂತ ನಿಂತಿದ್ದಾರೆ. ಯಾಕಂದರೆ ಅವರು ತಾಲೂಕು ಮ್ಯಾಜಿಸ್ಟ್ರೇಟ್ ಸಹ ಆಗಿರ್ತಾರೆ. ಆದರೆ ಅವರ ಸಂಬಂಧಿಕರು ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಆದರೂ ಸಹ ಸಂಬಂಧಿಕರು ಒಪ್ಪಿಗೆ ಇಲ್ಲದಂತೆ ಸಹ ಪಂಚನಾಮ ಪ್ರಕ್ರಿಯೆಯನ್ನು ಈಗಾಗಲೇ ಮುಗಿಸುವಂಥದ್ದು. ಸೊ 2 ಮೃತದೇಹಗಳ ಪಂಚನಾಮೆ ಮುಗಿದಿದೆ. ಅಂದರೆ ಪ್ರಮುಖವಾಗಿ ಆ ಒಂದು ವೈಜ್ಞಾನಿಕವಾಗಿ ಸ್ಕ್ಯಾನ್ ಮಾಡುವಂಥ ಕೆಲಸ ಆಗ್ತದೆ. ಸಂಪೂರ್ಣವಾಗಿ ದೇಹದ ಮಹಜರನ್ನ ಮಾಡುವಂಥ ಕೆಲಸ ಈಗಾಗಲೇ ಮುಕ್ತಾಯವಾಗಿದೆ. ಈಗ ಮರಣೋತ್ತರ ಪರೀಕ್ಷೆಗಾಗಿ ಎಲ್ಲರೂ ಸಹ ಕಾಯ್ತಾ ಇರುವಂಥದ್ದು. ಆದರೆ ಅವರ ರಕ್ತ ಸಂಬಂಧಿಗಳು ಅನುಮತಿ ನೀಡದೆ ಆ ಒಂದು ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತೇಳಿ ಅಧಿಕಾರಿಗಳು ಕಾಯ್ತಾ ಇರುವಂಥದ್ದು. ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು, ಆ ಒಂದು ಏನು ಮೃತ ಪೀಟರ್ನ ಸಂಬಂಧಿಗಳು ಬಂದಿರಲ್ಲ, ಈಗ ಬಂದರೂ ಅವರದ್ದು ಸಹ ಆಕ್ರಂದನ ಮುಗಿಲು ಮುಟ್ಟಿದೆ. ಎಲ್ಲರ ಆಕ್ರೋಶ ಮತ್ತು ಆಕ್ರಂದನ ಇರುವಂಥದ್ದು. ಈಗಾಗಲೇ ಘಟನೆ ನಡೆದು ಈಗಾಗಲೇ 38 ಗಂಟೆಗಳು ನಡೀತಾ ಇದೆ. ಆದರೆ ಯಾರೂ ಸಹ ಸಮಂಜಸವಾದಂಥ ಉತ್ತರವನ್ನು ನೀಡ್ತಾ ಇಲ್ಲ. ನಮ್ಮ ಪ್ರಶ್ನೆ ಇರುವಂಥದ್ದು, ಅವರನ್ನು ಈಗಾಗಲೇ ಏನು ಅರಣ್ಯ ಸಚಿವರು ಸಹ ಹೇಳಿದಂಥದ್ದು, ಅವರ ಬಳಿ ಜಿಂಕೆ ಮಾಂಸ ಪತ್ತೆಯಾಗಿತ್ತು, ಬಂದೂಕುಗಳು ಸಿಕ್ತು ಅಂತ, ಅದ್ಯಾವುದನ್ನು ನಮಗೆ ತೋರಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಂಥ ಕಥೆ ಹೇಳ್ತಾ ಇದ್ದಾರೆ. ಹೀಗಾಗಿ ಆ 3 ಏನು ಸಾವನ್ನಪ್ಪಿದ್ದಾರೆ, ಸಮಗ್ರವಾದಂಥ ತನಿಖೆ ಆಗಬೇಕು. ಈಗಾಗಲೇ FIR ಅನ್ನು ದಾಖಲಿಸಿದ್ದಾರೆ. ಆದರೆ ಯಾರ ವಿರುದ್ಧ FIR ದಾಖಲಿಸಿದ್ದೀರಾ ಅಂತ ಇಲ್ಲ. ಅರಣ್ಯ ಇಲಾಖೆಯವರು ಅಂತ ಅಷ್ಟೇ ಹಾಕಿದ್ದೀರಾ. ಯಾರು ಆ 7 ಜನ ಅಲ್ಲಿದ್ದರು ಅವರ ಹೆಸರುಗಳನ್ನು ಬಹಿರಂಗಪಡಿಸಬೇಕು, ಅವರನ್ನು ಬಂಧಿಸಬೇಕು, ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಪ್ರಮುಖವಾಗಿ ಏನು 3 ಮೃತಪಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ಸೂಕ್ತವಾದಂಥ ಅವರ ಕುಟುಂಬಕ್ಕೆ ಪರಿಹಾರವನ್ನು ನೀಡಿದರೆ ಮಾತ್ರ ನಾವು ಮರಣೋತ್ತರ ಪರೀಕ್ಷೆಗೆ ಅನುಮತಿ ನೀಡ್ತೇವೆ ಅಂತೇಳಿ ಮಲ್ತೇಶ್ ಇಲ್ಲಿ ಖಂಡಿತವಾಗಿಯೂ ಸಾಕಷ್ಟು ಅಂದರೆ ಅಚ್ಚರಿಗೆ ಕಾರಣವಾಗಿರುವಂಥದ್ದು. ಈ ಒಂದು ಶವಾಗಾರದ ಬಳಿಗೆ ಚಾಮರಾಜನಗರ ಜಿಲ್ಲಾಡಳಿತದ ಯಾರೊಬ್ಬರು ಬಂದಿಲ್ಲ. ಅಂದರೆ ಜಿಲ್ಲಾಧಿಕಾರಿಗಳು ನಿನ್ನೆ ಸಚಿವರ ಜೊತೆ ಬಂದು ವಾಪಸ್ ಹೋಗುವಂಥ ಕೆಲಸ ಮಾಡಿದ್ರು. ಆದರೆ ಅವರಿಗೆ ಅರ್ಥ ಮಾಡಿಸುವಂಥದ್ದು, ಮನವೊಲಿಸುವಂಥದ್ದು ಮತ್ತು ಈ ರೀತಿಯಲ್ಲ ಅಂತೇಳಿ ಹೇಳುವಂತಹ ಕೆಲಸ ಸಹ ಯಾರು ಮಾಡ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರು ನೀವು ನೋಡ್ತಾ ಇರ್ಬೋದು, ಆಕ್ರೋಶದ ಕಟ್ಟೆ ಹೊಡಿತಾ ಇರುವಂಥದ್ದು. ಸೊ ಪ್ರಮುಖವಾಗಿ ಅಷ್ಟು ಎಲ್ಲ ಕೇಳ್ತಾ ಇದ್ದಾರೆ, ಯಾರೂ ಸಹ ಯಾವುದೇ ರೀತಿಯಾದಂಥದ್ದು ಕೊಡ್ತಾ ಇಲ್ಲ. ಸೊ ಹಾಗಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಅಲ್ಲಿ ಅವರಿರಲೇನೆ ಅಂದರೆ ಪಂಚನಾಮೆಗೆ ಅನುಮತಿಯನ್ನು ಕೊಟ್ಟಿಲ್ಲ ಅಂದರೂ ಸಹ ಪಂಚನಾಮೆ ಮಾಡಿದರೆ, ಹೀಗೆ ಬಿಟ್ಟರೆ ಅವರು ಮರಣೋತ್ತರ ಪರೀಕ್ಷೆಯನ್ನು ಸಹ ಮಾಡಿ ವಾಪಸ್ ತಗೊಂಡು ಹೋಗ್ತಾರೆ ಅಂತೇಳಿ. ಸೊ ಸೆಲ್ವಂ ಅವರು ನಮ್ಗೆ ಸರ್ ಏನಾಗ್ತಾರೆ ಅಂತ ಇಲ್ಲಿ ಸರ್ ಏನಾಗ್ತಾ ಇದೆ ಅಂದರೆ, ಇಲ್ಲಿ ಅಲ್ಕಟ್ಗಳಿಗೆ ಕೆಲವೊಂದು ಲೋಪರ್ ನನ್ನ ಮಕ್ಕಳು ಕ್ಷಮೆ ಇರಲಿ, ಏನು ಮಾಡ್ತಾರೆ, ಈ ಮೀಡಿಯೇಟರ್ಗಳು ಇರ್ತಾರಲ್ವಾ, ಕಾಂಜಿ ಪಿಂಜಿ ದುಡ್ಡಿಗೆ ಇಲ್ಲಿ ಬಂದ್ಬಿಟ್ಟು ಕೌನ್ಸಿಲಿಂಗ್ ಮಾಡಿ 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 ಇಲ್ಲಿ ಕೆಲವೊಂದು ವಿಷಯಗಳನ್ನ ಬ್ರೇಕಪ್ ಮಾಡುವ ಕೆಲಸ ಆಗ್ತಾ ಇದೆ ಸರ್. ಬ್ರೇಕಪ್ ಮಾಡಿ, ಯಾಕಂದರೆ ಇವರೆಲ್ಲ ಮುಗ್ಧ ಜನ, ಇವ್ರಿಗೆ
ಎಲ್ಲಿ ದೇಹ ಈ ಒಂದು ಸೆಂಟಿಮೆಂಟಲ್ ಫೂಲ್ಸ್ ಇವರಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಅಲ್ಲಿಂದ ಮಾಹಿತಿ ಪಡ್ಕೊಂಡು 2-3 ಜನ ಸೇರಿ ಮಾಡ್ತಾಯಿದ್ದಾರೆ ಸರ್. ಏನು ಹೇಳ್ತಾ ಇದ್ದಾರೆ? ಈಗ ಪೋಸ್ಟ್ಮಾರ್ಟಮ್ ಮಾಡ್ತೀವಿ ಅಂತ ಏನೋ ಮಾಹಿತಿ ಅಂತೆ, ಆದರೆ ಯಾರು ಸೈನ್ ಮಾಡಿದ್ರು ಏನು ಎಂತ ಏನು ಗೊತ್ತಾಗ್ತಿಲ್ಲ. ಪಂಚನಾಮೆನೂ ಹಂಗೆ ಆಯ್ತು, ಹಂಗೆ ಆಯಿತು ಸರ್, ಅದೇ ಥರ ಆಗಿರೋದು. ಹೋರಾಟಕ್ಕೆ ಬೆಲೆ ಏನು ಬೆಲೆ ಇಲ್ಲದೆ ಆಯಿತು. ಇಲ್ಲಿ ಬಂದ್ಬಿಟ್ಟು ಎಲ್ಲ ಕರಪ್ಟೆಡ್ ಒಂದು ಸಿಸ್ಟಮಲ್ಲಿ ನಾವು ಇದ್ದೀವಿ ಸರ್, ಅದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ತುಂಬ ಕರಪ್ಟೆಡ್ ಇದೆ ಇದು ಎಲ್ಲಿ ಹೋಗಿ ಮುಗೀತದೋ. ಇವತ್ತು ಈ 3 ಜನ ಈ ದೊಡ್ಡ ಸಾವಿಗೆ ಇಷ್ಟು ಈಸಿಯಾಗಿ ತಗೊಂಡೋಗ್ತೀವಿ ಅಂದರೆ ನಾಳೆ ಇದಾಗುತ್ತೆ ಸರ್ ಅವ್ರ ಕುಟುಂಬದಲ್ಲೂ. ಇವತ್ತು ಫಾರೆಸ್ಟ್ ಅವರು ಖುಷಿಯಾಗಿರ್ಬೋದು, ಅವ್ರ ಮಕ್ಳಿಗೆ ಹೋಗುತ್ತೆ. ಇದಕ್ಕೆ ಯಾವನವನು ಸಪೋರ್ಟ್ ಮಾಡ್ತಾರೋ ಅವ್ರ ಮಕ್ಳು ಹೋಗುತ್ತೆ. ಆಸ್ತಿ ಮಾತ್ರ ಕಂಟಿನ್ಯೂಷನ್ ಆಗುತ್ತಲ್ವಾ, ಅದೇ ಥರ ಶಾಪಣ್ಣು ಕಂಟಿನ್ಯೂಷನ್ ಆಗುತ್ತೆ. ಈಗ ಪೋಸ್ಟ್ಮಾರ್ಟಮ್ ಏನು ಅದು ಸರಿಯಾದ ಅದೇ ಸರ್. ಇವಾಗ ಸ್ವಲ್ಪ ಬಂದಿದೆ ಸೈನ್ ಫಾದರ್ ಯಾರು ಬೆಳಿ ಬಟ್ಟೆ ಮುಚ್ಚಿದ್ದಾರೆ ಅಂತ ಹೇಳಿದ್ರು. ಏನು ಮಾಡಲಿಲ್ಲ, ಅಂತೋನಿ ಸ್ವಾಮಿಗೆ ಬೆಳಿ ಬಟ್ಟೆ ಮುಚ್ಚಿದ್ದಾರೆ. ಏನು ಮಾಡಿದ್ರೆ ಅಂತ ಗೊತ್ತಿಲ್ಲ. ಪೊಲೀಸವ್ರು ಕೇಳಿದ್ರೆ ಇಲ್ಲ ಅಂತಾರೆ, ಮಾಡ್ತಾ ಇದೆ ಇಲ್ಲ ಅಂತಾರೆ. ಒಬ್ರು ಆಯ್ತು ಅಂತಾರೆ, ಒಬ್ರು ಪೊಲೀಸವರು ಇಲ್ಲ ಅಂತಾರೆ. ಏನು ಗೊತ್ತಿಲ್ಲ. ಕೈಯಲ್ಲಿ ತಗೊಂಡು ಹೋಗ್ತಿದ್ದಾರೆ. ಬಟ್ ಅವ್ರನ್ನ ಕೇಳಿದರೆ ಮುಂದ್ಗಡೆ ಹೆಣದ ಮುಂದ್ಗಡೆ ನಿಲ್ಲಿಸಿ ನಮ್ಮನ್ನ ಫೋಟೋ ತೆಗ್ಸಕ್ಕೆ ನೋಡಿದ್ರು. ಫೋಟೋ ತೆಗೆಸಿ ಐತೆ, ನಾವು ತೆಗಿಯೋಕ್ಕೆ ಬಿಡಲಿಲ್ಲ. ಅವರು ಕ್ಲಿಕ್ ಮಾಡಿಕೊಂಡು ಅವ್ರ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಪೋಸ್ಟ್ಮಾರ್ಟಮ್ ಶುರು ಮಾಡ್ತಿದ್ದಾರೆ ಅವರು, ವಿತೌಟ್ ಪರ್ಮಿಷನು, ವಿತೌಟ್ ಒಂದು ಸಿಗ್ನೇಚರ್. ಏನು ನಡೀತಾ ಇದೆ ಇಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ ಅಲ್ಲಿ. ಮಲ್ತೇಶ್, ಇದು ಸದ್ಯದ ಪರಿಸ್ಥಿತಿ. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಮಾತಿನ ಚಕಮಕಿ ನಡೀತಾ ಇರುವಂಥದ್ದು. ಅಂದರೆ ಕೆಲವರು ಪೋಸ್ಟ್ಮಾರ್ಟಮ್ನ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಕೆಲವರು ಅನುಮತಿಯನ್ನು ಕೊಟ್ಟಿಲ್ಲ ಅಂತೇಳಿ. ಸೊ ಯಾವ ರೀತಿ ಹನೂರಿನಲ್ಲಿ ಪ್ರತಿಭಟನೆಗಳಾಗ್ತದೆ, ಅದೇ ರೀತಿಯಂಥ ಪ್ರತಿಭಟನೆಗಳು ಈಗ ಮೈಸೂರಿನ KR ಆಸ್ಪತ್ರೆಯ ಶವಾಗಾರದ ಮುಂದೆ ಸಹ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಬೆಳಗ್ಗೆಯಿಂದಲೂ ಇವರ ಒತ್ತಾಯ ಇದೇ ಆಗಿದ್ದಂಥದ್ದು, ಯಾವುದೇ ಕಾರಣಕ್ಕೂ ಸಹ ನಾವು ಮರಣೋತ್ತರ ಪರೀಕ್ಷೆಗೆ ಅನುಮತಿಯನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಅದೇ ಎಲ್ಲೋ ಒಂದು ಕಡೆ ಅವರಲ್ಲೇ ಒಡಕು ಮೂಡಿರುವಂಥದ್ದು. ಅಂದರೆ ಕೆಲವರು ಮರಣೋತ್ತರ ಪರೀಕ್ಷೆಗೆ ಸಹಿಯನ್ನು ಹಾಕಿಕೊಟ್ಟಿದ್ದಾರೆ ಅಂತೇಳಿ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಆಗ್ತಾ ಇದೆ, ಯಾತಕ್ಕಾಗಿ ಅನುಮತಿ ಕೊಟ್ಟರು ಅನ್ನೋ ಒಂದು ರೀತಿಯಾದಂಥ ವಾಗ್ವಾದಗಳು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ, 3 ಮೃತದೇಹಗಳು ಈಗಲೂ ಸಹ ಮೈಸೂರಿನ KR ಆಸ್ಪತ್ರೆಯ ಶವಾಗಾರದಲ್ಲಿದೆ. ಮರಣೋತ್ತರ ಪರೀಕ್ಷೆ ಇದುವರೆಗೂ ಆಗಿಲ್ಲ, ಆದರೆ ಪಂಚನಾಮ ಪ್ರಕ್ರಿಯೆಯನ್ನು ಮುಗಿಸಿರುವಂತಹದ್ದಾಗಿ ಪೊಲೀಸರು ಹೇಳ್ತಾ ಇದ್ದಾರೆ. ಮುಂದೆ ಖಂಡಿತವಾಗಿಯೂ ಈ ಒಂದು ಸ್ಥಳದಲ್ಲೂ ಸಹ ಪ್ರತಿಭಟನೆಯ ಕಾವು ಜೋರಾಗದಲ್ಲಿ ಅನುಮಾನ ಇಲ್ಲ. ಮಾಲ್ತೇಶ್, ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು. ನೋಡಿ, ಅಲ್ಲಿ ಯಾವ ಗೊಂದಲ ಇದೆ ಅನ್ನುವಂಥದ್ದನ್ನ ನಾವು ಪ್ರತಿನಿಧಿ ರಾಮ್ ಹೇಳ್ತಾ ಇದ್ರು, ಹೇಗೆ ಗೊಂದಲ ಇದೆ ಅನ್ನೋದನ್ನು. ಬಹುಶಃ ಈಗೇನೋ ಮರಣೋತ್ತರ ಪರೀಕ್ಷೆಗೆ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ.